ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನನ್ನ ಮಗಳ ಲಂಚ್ ಬಾಕ್ಸ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಮಾರ್ನಿಂಗ್ ಏನು ಲಂಚ್ ಮಾಡಬೇಕು ನನ್ನ ಮಗಳಿಗೆ ಬಾಕ್ಸ್ಗೆ ಅಂತ ನಾನು ನೈಟೇ ಫಿಕ್ಸ್ ಮಾಡ್ಕೋತೀನಿ. ಎಲ್ಲ ಏನೇನು ಬೇಕು ಎಲ್ಲ ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಳಲ್ಲ, ಎಲ್ಲ ಬಿಡಿಸಿಟ್ಕೊಂಡು ಎಲ್ಲ ಫ್ರಿಜ್ನಲ್ಲಿ ಮೇಲೆಗಡೆ ಇಟ್ಕೊಬಿಡ್ತೀನಿ. ಇನ್ನು ಬೆಳಗ್ಗೆ ಹೇಳೋದು ಜಲ್ದಿ ಈಸಿ ಆಗ್ತದೆ ಅಂತಂದು ತಿಳ್ಕೊಂಡು ಇವತ್ತು ನಾನು ಮೆಂತ್ಯ ಪಲ್ಯ ಹಾಕಿ ಪಪ್ಪುನ ಮಾಡ್ಬೇಕಲ್ಲತ್ತೀನಿ. ಅದಕ್ಕೋಸ್ಕರ ತೊಗರಿ ಬೇಳೆನ ತೊಗೊಂಡು ಒಂದು 2-3 ಸರ್ತಿ ಚೆನ್ನಾಗಿ ತೊಳ್ಕೊತೀನಿ. ಯಾಕಂದ್ರೆ ನಾವು ಊರ್ಲಿಂದ ತಂದಿದ್ದು, ಅದಕ್ಕೋಸ್ಕರ ಇಲ್ಲ ಮಾರ್ಕೆಟಿಂದ ತಂದರೂ ತೊಳ್ಬೋದು. ನಾನು ಒಂದು 2-3 ಸರ್ತಿ ಕ್ಲೀನಾಗಿ ತೊಳ್ಕೊತೀನಿ. ಬೇಕಾದರೆ ನೆನಿಟ್ಕೋಬೋದು. ನೆನಿಟ್ಕೊಂಡು ಮಾಡಿದರೆ ಗ್ಯಾಸ್ ಟ್ರಬಲ್ ಬರೋದಿಲ್ಲ. ಬಟ್ ನನಗೆ ಅಷ್ಟೊಂದು ಟೈಮ್ ಇರಲ್ಲ ಮಾರ್ನಿಂಗು, ಅದಕ್ಕೋಸ್ಕರ ನಾನು ಡೈರೆಕ್ಟ್ ಒಂದು 3 ಸರ್ತಿ ತೊಳ್ಕೊತೀನಿ ಚೆನ್ನಾಗಿ. ಇನ್ನು ಬೇಳೆನ ತೊಳ್ಕೊಂಡಿದ್ದಾದ್ಮೇಲೆ ಮೆಂತ್ಯ ಪಲ್ಯ ಹೇಳಿದ್ನಲ್ವ, ಮೆಂತ್ಯ ಪಲ್ಯ ಪಪ್ಪು ಮಾಡತ್ತೀನಿ ಅಂತ. ಅದಕ್ಕೋಸ್ಕರ ಫ್ರಿಜ್ಜಲ್ಲಿರೋ ಮೆಂತ್ಯ ಪಲ್ಯನ ತೊಗೊಂಡು ನಾನು ಮಾರ್ಕೆಟಿಂದ ತಂದಾಗ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡ್ಕೊತೀನಿ. ಇನ್ನು ಇವಾಗಾರ ಪಲ್ಯ ಮಾಡಬೇಕು ಇಲ್ಲ ಪಪ್ಪದ ಮಾಡಬೇಕು ಅಂದಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಬೇಳೆದಾಗ ಹಾಕ್ಲತ್ತೀನಿ. ಇನ್ನು ಇವತ್ತಂತೂ ಫುಲ್ ಚಳಿ ಇದ್ವು, ಅದಕ್ಕೋಸ್ಕರ ಸ್ವೆಟರ್ ಹಾಕ್ಕೊಂಡು ಮಲ್ಕೊಂಡಿದ್ದೆ. ಇನ್ನು ನಮ್ಮಲ್ಲಂತೂ ಫುಲ್ ಚಳಿ ಇದ್ದಾವ, ನಿಂಬಲ್ಲೆಲ್ಲ ಹೆಂಗವ ಅಂತಂದು ನಮಗೆ ಕಮೆಂಟ್ ಮಾಡಿರಿ. ಇನ್ನು ಕುಕ್ಕರ್ಗೆ ಬೇಳೆ ಮತ್ತು ಮೆಂತ್ಯ ಪಲ್ಯನ ಹಾಕಿ ಗ್ಯಾಸ್ ಸ್ಟವನ್ನು ಆನ್ ಮಾಡಿಕೊಂಡು 3 ವಿಸಿಲ್ ಬರೋವರೆಗೂ ಬೇಳೆನ ಕುದಿಸ್ಕೊತೀನಿ. ನಾನು ಮೆಂತ್ಯ ಪಲ್ಯ ಎಲ್ಲ ಕಟ್ ಮಾಡ್ಕೊಂಡಿರೋ ಪ್ಲೇಟ್ ಎಲ್ಲ ಇದ್ವಲ್ವ, ಅವಾಗೆ ತೊಳೆದಿಟ್ಕೊತೀನಿ. ಇಲ್ಲ ಅಂದರೆ ಅದು ಮೆಸ್ಸಿಯಾಗಿ ಕಿಚನ್ ಎಲ್ಲ ಕಾಣ್ತದೆ ಅಂತ ತಿಳ್ಕೊಂಡು ಯಾವಾಗಿಂದ ಫ್ರೆಶ್ ಆಗಿ ತೊಳ್ಕೊತೀನಿ. ಪಪ್ಪು ಮಾಡೋ ಸಲುವಾಗಿ ಹುಂಚಿಕಾಯಿನ ನೆನೆ ಹಾಕೊಳತ್ತೀನಿ. ಕಡೆ ಹುಂಚಿಕಾಯಿ ನೆನೆವರೆಗೂ ಇನ್ನು ಕುಕ್ಕರ್ ವಿಸಿಲ್ ಕೊಡೋವರೆಗೂ ನಾನೊಂದು 1.5 ಗ್ಲಾಸಷ್ಟು 1.5 ಗ್ಲಾಸಷ್ಟು ಅಕ್ಕಿನ ತೊಗೊಂಡು ತೊಳ್ಕೊತಾ ಇದ್ದೀನಿ. ಅದಕ್ಕೆ ಒಂದು 3 ಗ್ಲಾಸಷ್ಟು ನೀರನ್ನು ಹಾಕ್ತೀನಿ. ಹಾಕಿ ಗ್ಯಾಸ್ ಸ್ಟವ್ ಹಚ್ಚಿ ಗ್ಯಾಸ್ ಮೇಲೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇಟ್ಬಿಡ್ತೀನಿ. ನಾನು ಕನ್ನಡನೇ ಭಾಷೆನ ಮಾತಾಡ್ತೀನಿ, ಬಟ್ ಮಧ್ಯದಲ್ಲಿ ತೆಲುಗು ಬರ್ತಾವ. ಪಪ್ಪು ಅನ್ನೋದಕ್ಕೆ ತೆಲುಗುದಾಗೆ ಕರೀತಾರೆ, ನಮ್ಮ ಕನ್ನಡ ಭಾಷೆಯಲ್ಲಿ ಬೇಳೆ ಅಂತಾರೆ. ಬಟ್ ಮಾತಿನಲ್ಲಿ ಪಪ್ಪು ಅಂತ ಬರುತ್ತಾ, ಏನು ಅನ್ಕೋಬೇಡ್ರಿ. ಇನ್ನು ಅದೆಲ್ಲ ಅನ್ನಕ್ಕೆಲ್ಲ ಇಟ್ಟಿದ್ದಾದ್ಮೇಲೆ ಮಕ್ಕಳಿಗೆ ಮಾರ್ನಿಂಗ್ ಟಿಫಿನ್ ಬೇಕಲ್ವ. ಇವತ್ತು ಟಿಫಿನ್ ಏನು ಮಾಡ್ತಾ ಇಲ್ಲ, ಓನ್ಲಿ ಹಾಲು ಒಂದು ಎಗ್ಗು ಅಷ್ಟು ಕೊಡ್ತೀನಿ, ಇಲ್ಲ ಹಾಲು ಬಿಸ್ಕಿಟ್ ಕೊಡ್ತೀನಿ ಒಂದೊಂದು ದಿನ. ಇವತ್ತಂತೂ ಹಾಲು ಎಗ್ಗು ಕೊಡಬೇಕು ಅಂದ್ಕೊಂಡೆ. ಅದ್ರ ಸಲುವಾಗಿ ಹಾಲನ್ನು ಕಾಯ್ಲಿಕ್ಕಿಟ್ಟು ಮತ್ತು ಮಗಳಿಗೆ ನೀರನ್ನು ಕಾಯ್ಸೋಕೆ ಮೈ ತೊಳ್ಕೊಳಕ್ಕೆ ನೀರನ್ನು ಇಟ್ಕೊಂಡು ಬಾಟಲನ್ನು ತುಂಬ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾವು ಬಾಟಲ್ ನೀರು ನಾನು ನನ್ನ ಹಸ್ಬೆಂಡ್ ಕುಡಿತೀವಿ. ನನ್ನ ಮಕ್ಕಳು ಫಿಲ್ಟರ್ ನೀರು ಕುಡಿತಾರೆ, ಅವರಿಗೆ ನಾರ್ಮಲ್ ನೀರು ಆಗಿ ಬರಲ್ಲ. ಅದಕ್ಕೋಸ್ಕರ ಅವ್ರಿಗೆ ಫಿಲ್ಟರ್ ನೀರು, ನಾವು ನಾರ್ಮಲ್ ನೀರು ಕುಡಿತೀವಿ. ಇನ್ನು ಅದೆಲ್ಲ ಮಾಡ್ಕೊಳ್ಳೋ ನೀರು ತುಂಬ್ಕೊಳ್ಳೋವರೆಗೂ ವಿಸಿಲೆಲ್ಲ ಬಂತು. ಇನ್ನು ಬಂದು ಒಂದು 3 ವಿಸಿಲ್ ಆಗಿದ್ಮೇಲೆ ಅದು ವಿಸಿಲೆಲ್ಲ ಆರೋವರೆಗೂ ನಾನು ತರಕಾರಿನೆಲ್ಲ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡೆ. ಈ ಕಡೆ ಆಲ್ಮೋಸ್ಟ್ ಒಂದು 50% ಅಷ್ಟು ಅನ್ನನೂ ಆಗಿತ್ತು. ಇನ್ನು ಹಾಲು ಕಾಯ್ದಿದ್ದು ಅದು ಇಬ್ಬರು ಇವೆರಡು ಗ್ಲಾಸ್ನಲ್ಲಿ ಅವರು ಹಾಲು ಕುಡಿಯೋದು. ಒಬ್ಳು ಯೆಲ್ಲೋ ಕಲರ್ನಲ್ಲಿ ಕುಡಿತಾಳೆ, ಇನ್ನೊಬ್ಳು ಪಿಂಕ್ ಕಲರು ಗ್ಲಾಸ್ನಲ್ಲಿ ಕುಡಿತಾಳೆ. ಅದ್ರ ಸಲುವಾಗಿ ಅದ್ರಾಗ ಒಂದು ಸ್ವಲ್ಪ ಬೆಲ್ಲ, ಇಬ್ಬರಿಗೂ ಬೆಲ್ಲಲಿಂತೆ ಕೊಡ್ತೀನಿ. ಶುಗರ್ ನನ್ನ ಚಿಕ್ಕ ಮಗಳಿಗೆ ಅಸ್ಸಲು ಆಗಲ್ಲ, ಒಂದಿನ ಶುಗರ್ ಕೊಟ್ಟ ಅಂದ್ರೆ ಕೆಮ್ತಾಳೆ ಅಂತ ತಿಳ್ಕೊಂಡು ಅದ್ರ ಸಲುವಾಗಿ ಇಬ್ಬರಿಗೂ ಹಾಲಲ್ಲಿ ಬೆಲ್ಲ ಹಾಕಿ ಕೊಡಬೇಕು. ಮಕ್ಕಳಿಗೆ ಚೆನ್ನಾಗಿ ಶುಗರ್ಕಿನ್ನ ಬೆಲ್ಲನೇ ಚೆಂದ. ಅದ್ರ ಸಲುವಾಗಿ ಒಂದು ಇಷ್ಟಿಷ್ಟು ಬೆಲ್ಲ ಹಾಕಿ ಅದಕ್ಕೆ ಹಾರ್ಲಿಕ್ಸ್ ಹಾಕಿ ಇನ್ನು ಹಾಲನ್ನು ಹಾಕಿ ಆರ್ಲಕ್ಕೆ ಬಿಡ್ತೀನಿ. ಅವರೆಲ್ಲ ಫ್ರೆಶ್ ಅಪ್ ಆಗತನ ಹಾಲೆಲ್ಲ ಆರ್ತಾವಂತ ತಿಳ್ಕೊಂಡು ಅದೆಲ್ಲ ಮಾಡೋ ತನಕ ವಿಸಿಲ್ಸ್ ಕೂಡ ಎಲ್ಲ ಗಾಳಿನೂ ಆಗೋಗಿತ್ತು ಕುಕ್ಕರ್ದಾಗ. ಕುದ್ದಿರೋ ಬೇಳೆನ ನಾನು ಮ್ಯಾಶರ್ಲಿಂತ ಮ್ಯಾಶ್ ಮಾಡ್ಕೊತಾ ಇದ್ದೀನಿ, ಅಂದರೆ ರುಬ್ಕೋತಾ ಇದ್ದೀನಿ ಮೆತ್ತಗೆ. ಇನ್ನೊಂದು ಸ್ವಲ್ಪ ಕುದ್ದಿರ್ತಾವ, ಬಟ್ ಬೇಳೆ ಇರ್ತದೆ ಅಂತಂದು ಅದನ್ನು ಕೂಡ ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ. ಹಾಗಿದ್ರೇ ಅದು ಸಾಂಬಾರು ಥರ ಬರುತ್ತೆ, ಇಲ್ಲ ಪಪ್ಪು ಥರ ಬರುತ್ತೆ. ಇನ್ನು ಅದಕ್ಕೆ ನೆನೆಸಿಟ್ಕೊಂಡಿದ್ದು ಹುಂಚಿಕಾಯಿ ಇತ್ತಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಿವುಚಿ ಹಚ್ಕೋಬೇಕು, ಜಾಸ್ತಿ ಹುಳಿ ಹಾಕಬಾರ್ದು. ಇನ್ನು ನಾನು ಸ್ವಲ್ಪ ನೆನೆ ಹಾಕಿದ್ರಿಂದ ಸ್ವಲ್ಪ ಹುಳಿನ ಕಿವುಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಷ್ಟೆಲ್ಲ ಮಾಡ್ಕೋ ತನಕ ನನ್ನ ಮಗಳನ್ನ ಎಬ್ಬಿಸ್ಬಿಡ್ತೀನಿ. ಇನ್ನು ಎಬ್ಬಿಸ್ಬಿಟ್ಟು ಅವಳನ್ನು ಬಾತ್ರೂಮ್ ಕಳಿಸ್ಕೊಡ್ತೀನಿ. ಇನ್ನು ಇಷ್ಟೆಲ್ಲ ಮಾಡ್ಕೊಳ್ಳೋದು ಆಲ್ರೆಡಿ ನನ್ನ ಚಿಕ್ಕ ಮಗಳು ಎದ್ದಳು, ಅವಳಿಗೆ ಎಬ್ಸೋತನ ಇವಳು ಎದ್ದಿದ್ಳು. ಇವಳು ಎದ್ದು ನಾನು ಸ್ವಲ್ಪ ಹೊತ್ತು ನಾನು ಎತ್ಕೋಬೇಕು ಮಾರ್ನಿಂಗ್ ಕಂಪಲ್ಸರಿ. ಅವಳು ಇಲ್ಲದ್ರೆ ಅದು ಎದ್ದ ಮೇಲೆ ಅಳ್ತಾಳೆ.
ಒಂದು ಸ್ವಲ್ಪ ಹೊತ್ತು ಎತ್ಕೊಂಡು ಸಮಾಧಾನ ಮಾಡಿ ಅವಳನ್ನು ಮತ್ತೆ ಎಲ್ಲ ಬ್ರಷ್ ಕೊಟ್ಟು ಬ್ರಷ್ ಮಾಡೋಕ್ಕೆ ಬಿಡ್ತೀನಿ. ಬಿಟ್ಟಿದ್ದಾದಮೇಲೆ ನಾನು ಬೇಳೆಗೆ ಬಗರ್ ಹಾಕ್ಕೋಬೇಕಲ್ವ ಬೇಳೆ ಮಾಡಬೇಕಾದ್ರೆ, ಅದ್ರ ಸಲುವಾಗಿ ಗ್ಯಾಸ್ ಹಚ್ಕೊಂಡು ಒಂದು ಬೊಗಣಿನ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೋತೀನಿ. ಒಂದು 2 ಚಮಚ ಅಷ್ಟು ಎಣ್ಣೆ ಹಾಕ್ಕೋತೀನಿ. ನಾನು ಯಾವುದು ಅಡುಗೆಗೆ ಹೆಚ್ಚಿಗೆ ಎಣ್ಣೆ ಹಾಕೋದಿಲ್ಲ, ಯಾಕಂದರೆ ಚಿಕ್ಕ ಮಕ್ಕಳಿದ್ದಾರಲ್ವ ಅವರಿಗೆಲ್ಲ ಕೆಮ್ಮತ್ತದ, ಅದು ಎದ್ರಾಗೆ ಹಾಕಲಿ ಎಣ್ಣೆ ಅದು ಸ್ವಲ್ಪ ಕೆಮ್ಮತ್ತವ ಅಂತಂದು ಎಣ್ಣೆ ಜಾಸ್ತಿನ ಯೂಸ್ ಮಾಡಲ್ಲ. ಒಂದು 2 ಚಮಚ ಇಲ್ಲ 1.5 ಚಮಚ ಅಷ್ಟು ಹಾಕ್ತೀನಿ. ಇನ್ನು ಎಣ್ಣೆ ಕಾಯ್ದ್ಮೇಲೆ ಸಾಸ್ವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ತೀನಿ. ನಾನು ಹೆಚ್ಚಿಗೆ ಬೇಳೆ ಮಾಡಬೇಕಾದ್ರೆ ಜಾಸ್ತಿ ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಇನ್ನು ಖಾರ ಕಮ್ಮಿನೇ ಕೆಂಪು ಖಾರ ಹಾಕ್ಕೊಳ್ಳೋದು, ಹೆಚ್ಚಿಗೆ ಹಸಿಮೆಣ್ಸಿನ್ಕಾಯಿ ತಿಂತೀವಿ ನಮ್ಮ ಮನೆಯಲ್ಲಿ. ಅದಕ್ಕೋಸ್ಕರ ಒಂದು 7-8 ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಉದ್ದುದ್ದಾಗಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಆಗಿದ್ಮೇಲೆ ಒಂದಷ್ಟು ಒಂದು 2 ಎಲೆ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನು ಚೆನ್ನಾಗಿ ಫ್ರೈ ಆಗೋವರೆಗೂ ನಾನು ಈ ಕಡೆ ಮಸಾಲೆ ಡಬ್ಬಿದಾಗ ಅರಿಶಿಣ ಆಗೋಗಿತ್ತು, ಅದನ್ನು ಅರಿಶಿಣ ಡಬ್ಬಿಯೊಳಗೆ ಹಾಕ್ಕೋತಾ ಇದ್ದೀನಿ. ನಾನು ಅರಿಶಿಣ ಎಲ್ಲ ನಮ್ಮದು ಊರಲ್ಲಿ ಅಮ್ಮನ ಕೊಟ್ಟು ಕಳಿಸ್ತಾಳೆ, ಅಲ್ಲಿಂದ ಡೈರೆಕ್ಟ್ ಈ ಥರ ವಾಟ್ರ್ ಬಾಟಲ್ ಇರುತ್ತಲ್ವ ಅದ್ರಾಗ ಹಾಕಿಟ್ಕೊಂಡ್ರೆ ಯಾವ ಹುಳನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಅದಕ್ಕೋಸ್ಕರ ಬಾಟಲಲ್ಲೇ ಹಾಕಿಟ್ಕೋತೀನಿ. ನಾನು ಅರಿಶಿಣ ಹಾಕೋ ತನಕ ಈ ಕಡೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದ್ವು. ಅದಕ್ಕೆ ಉದ್ದುದ್ದಕ್ಕಾಗಿ 1-2 ಟಮಾಟನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ. ಯಾಕಂದ್ರೆ ಟಮಾಟ ಇದ್ದರೆ ಟೇಸ್ಟ್ ಇರುತ್ತೆ, ಅದ್ರ ಸಲುವಾಗಿ ಟಮಾಟನ ಹಾಕ್ಕೊಂಡಿನಿ. 1 ಚಮಚ ಅಷ್ಟು ಅರಿಶಿಣ ಹಾಕ್ಕೊಂಡು ಇನ್ನು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಟಮಾಟ ಎಲ್ಲ ಚೆನ್ನಾಗಿ ಫ್ರೈ ಆಗ್ತವೆ ಅಂತಂದು ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಇನ್ನು ಆಮೇಲೆ ನೋಡಿಕೊಂಡು ಲಾಸ್ಟ್ಗೆ ಹಾಕ್ತೀನಿ ಯಾವಾಗಲೂ. ಇನ್ನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟಮಾಟ ಉಪ್ಪು ಅರಿಶಿಣ ಎಲ್ಲ ಮಿಕ್ಸ್ ಆಗುತ್ತಲ್ವ, ಆವಾಗ ಟಮಾಟ ಸ್ವಲ್ಪ ಮೆತ್ತಗಾಯ್ತವ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟನ್ನು ಮುಚ್ಚಿಟ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಮುಚ್ಚಿಟ್ಕೊಂಡ್ರೆ ಸಾಕು. ಟಮಾಟೊ ಸ್ವಲ್ಪ ಮೆತ್ತಗಾಯ್ತವೆ, ಪೂರ್ತಿ ಮೆತ್ತಗಾಗಬೇಕಂತ ಏನಿಲ್ಲ. 1-2 ನಿಮಿಷ ಆಗಿದ್ಮೇಲೆ ಪ್ಲೇಟ್ ತೆಗೆದು ನೋಡಿದೆ, ಸ್ವಲ್ಪ ಮೆತ್ತಗಾಗಿದ್ವು. ಅದಕ್ಕೋಸ್ಕರ ಇನ್ನು ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು 1-2 ನಿಮಿಷ ಅದರ ಹಸಿ ವಾಸನೆ ಆಗೋ ತನಕ ಮುಚ್ಚಳನ ಮುಚ್ಚಿಟ್ಕೋತಾ ಇದ್ದೀನಿ. ಅದು ಫ್ರೈ ಆಗೋ ತನಕ ನಾನು ಈ ಕಡೆ ನನ್ನ ಮಗಳನ್ನು ಬ್ರಷ್ ಮಾಡಿಸ್ತಾ ಇದ್ದೀನಿ. ಬ್ರಷ್ ಕೊಟ್ಟಿದ್ದೆ, ಬಟ್ ಅವಳು ಮಾಡಿಲ್ಲ. ಇನ್ನು ಸಣ್ಣಕ್ಕೆ ಹೇಳಲ್ವಾ, ಅದ್ರ ಸಲುವಾಗಿ ಅವಳು ಒಂದೊಂದು ದಿನ ಮಾಡೋದಿಲ್ಲ, ಇನ್ನು ಒಂದೊಂದು ದಿನ ಮಾಡ್ತಾಳೆ. ಇವತ್ತಂದ್ರೂ ಹಠ ಹಿಡ್ಕೊಂಡು ಕುಂತಿಳು ನಾನೇ ಮಾಡಿಸ್ಬೇಕಂತ. ಇನ್ನು ಅವಳಿಗೆ ಬ್ರಷ್ ಅದು ಮಾಡಿಸ್ಬಂದು ಪ್ಲೇಟ್ನ ಓಪನ್ ಮಾಡಿ ನೋಡಿದರೆ ಟಮಾಟನ ಚೆನ್ನಾಗಿ ಫ್ರೈ ಆಗಿದ್ವು. ಇನ್ನು ಅದಕ್ಕೆ ಸ್ವಲ್ಪ ಖಾರನೂ ಹಾಕ್ತಾಯಿದ್ದೀನಿ. ಓನ್ಲಿ ಮೆಣಸಿನ್ಕಾಯಿ ಹಾಕಿದರೆ ಖಾರ ಆಗೋದಿಲ್ಲ, ಅದ್ರ ಸಲುವಾಗಿ ಒಂದು ಸ್ವಲ್ಪ ಖಾರನೂ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದಲ್ವ ಬೇಳೆನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ದಾದಮೇಲೆ ಇನ್ನು ಯಾಕೋ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು. ಜಾಸ್ತಿ ಗಟ್ಟಿ ಆದರೆ ಬೇಳೆನೂ ಚೆಂದ ಹತ್ತೋದಿಲ್ಲ. ಇನ್ನು ಕುಕ್ಕರ್ ಇತ್ತಲ್ವ, ಬೇಳೆನ ಕುದಿಸ್ಕೊಂಡಿದ್ದು, ಅದರೊಳಗೆ ಸ್ವಲ್ಪ ಬೇಳೆ ಇತ್ತು. ಅದಕ್ಕೇನು ಸ್ವಲ್ಪ 1.5 ಗ್ಲಾಸಷ್ಟು ನೀರನ್ನು ಹಾಕಿ ಆ ನೀರನ್ನು ನಾನು ಬೇಳೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇಷ್ಟೇ ಸಿಂಪಲ್ಲಾಗಿ ಮಾಡ್ಬೋದು, ಯಾವುದೇ ಬೇಳೆ ಆದರೂ ಯಾವುದೇ ಪಪ್ಪ ಆದರೂ ಮಾಡ್ಬೋದು. ಈಗ ನಾನು ಮೆಂತ್ಯ ಪಲ್ಯ ಹಾಕಿದ್ದನಲ್ವ, ಅದರೊಳಗೆ ನೀವು ಪಾಲಕ್ ಹಾಕ್ಬೋದು. ಬೇಳೆನ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಅಷ್ಟರಲ್ಲಿ ನಾನು ನನ್ನ ಮಕ್ಕಳಿಗಿಬ್ಬರಿಗೂ ಸ್ನಾನ ಮಾಡಿಸಿ ಅವರಿಗೆ ಹಾಲು ಇಟ್ಟಿದ್ನಲ್ವ, ಹಾಲು ಬಿಸ್ಕೆಟೇ ತಿಂತೀನಿ ಅಂದರು ಇವತ್ತು. ಅದಕ್ಕೋಸ್ಕರ ಎಗ್ಗೇನು ಇಟ್ಟಿಲ್ಲ. ಹಾಲು ಬಿಸ್ಕೆಟ್ ಅವ್ರು ತಿನ್ನೋವರೆಗೂ ನಾನು ಈ ಕಡೆ ಅವರಿಗೆ ಲಂಚ್ ಬಾಕ್ಸು, ನನ್ನ ಮಗಳಿಗೆ ಲಂಚ್ ಬಾಕ್ಸ್ ಮತ್ತು ಸ್ನ್ಯಾಕ್ಸು ಎರಡೂ ರೆಡಿ ಮಾಡ್ತಾಯಿದ್ದೀನಿ. ನಾನು ಡೈಲಿ ಫ್ರೂಟ್ಸೇ ಕೊಡೋದು, ನಮ್ಮ ಮನೆಯಾಗ ಫ್ರೂಟ್ಸ್ ಕಂಪಲ್ಸರಿ ಇರ್ತವೆ ಮಕ್ಕಳಿಗೆ. ಬಟ್ ಇವತ್ತು ನನ್ನ ಮಗಳಂದು ಡೈಲಿ ಫ್ರೂಟ್ಸೇ ಹಾಕ್ಲತ್ತಿದ್ದಿ, ನನಗೆ ಏನಾರ ಬಿಸ್ಕಿಟ್ ಕೊಡು ಅಂದಳು. ಅದ್ರ ಸಲುವಾಗಿ ಒಂದು 5 ಇಲ್ಲ 6 50-50 ಬಿಸ್ಕೆಟು ಮತ್ತು ಒಂದು ಡಾರ್ಕ್ ಫ್ಯಾನ್ಸಿ ಚಾಕ್ಲೇಟ್ ಹಾಕ್ತಾಯಿದ್ದೀನಿ. ಇನ್ನು ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಿ ಪ್ಯಾಕ್ ಮಾಡೀನಿ. ಇನ್ನು ಲಂಚ್ ಬಾಕ್ಸ್ ಬೇಕಲ್ವ, ಅದ್ರ ಸಲುವಾಗಿ ಇನ್ನು ಮಾಡಿರೋ ಅನ್ನನ ಮತ್ತು ಪಪ್ಪುನ ಹಾಕಿ ಮಿಕ್ಸ್ ಮಾಡ್ತೀನಿ. ಹೀಗೆ ಮಾಡಿದ್ದಲ್ವ ಸ್ವಲ್ಪ ಬಿಸಿಯಾಗಿರುತ್ತೆ, ಅದ್ರ ಸಲುವಾಗಿ ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸಪ್ರೇಟು ಕೊಡ್ಬೋದು. ಇನ್ನು ಸಣ್ಣಕ್ಕಿ ಹಾಳ ಅಲ್ಲಿ ಸ್ಕೂಲ್ನಾಗ ಮಿಕ್ಸ್ ಮಾಡ್ಕೊಳಕ್ಕೆ ಬರಲ್ಲ, ಇನ್ನು ಬ್ಯಾಳಿ ಅದು ಚೆಲ್ಕೋತಾಳ. ಅದ್ರ ಸಲುವಾಗಿ ನಾನು 2 ಅನ್ನನ ಪಲ್ಯನೂ ಇಲ್ಲೇ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಆರಿಸ್ಬಿಡ್ತೀನಿ. ಯಾಕಂದ್ರೆ ಸುಡೋದು ಹಾಕಿದ್ರೆ ಇನ್ನು ಲಂಚ್ ಟೈಮ್ ತನಕ ಸ್ಮೆಲ್ ಬರ್ತದ, ಇಲ್ಲ ಏನಾರ
ತಿಲ್ಲಕ್ಕಾಗಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ಆರಿಸ್ಬಿಡ್ತೀನಿ. ಇನ್ನು ಆರೋ ತನಕ ನಾನು ಒಂದು ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಬೊಗಣೆನ ಇಟ್ಕೊಂಡು ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬಿಸಿನೀರನ್ನು ಕೇಟಿಲೇ ಕಾಯಿಸ್ತೀನಿ. ಬಟ್ ಕೇಟಿ 2 ದಿನದಿಂದ ಖರಾಬಾಗಿದೆ. ನಮ್ಮ ಮನೆಯವ್ರಿಗೆ ಹೇಳೀನಿ ರಿಪೇರಿ ಮಾಡಂತ. ಮಾಡ್ಯಾರ್ವಿ ಅಂದ್ರೂ ಭೀ ಅದು ಮತ್ತೆ ಖರಾಬಾಗಿದೆ. ಅವರು ಮಾಡ್ತೀನಿ ಅಂತ ಹೇಳ್ಯಾರ. ಅದ್ರ ಸಲುವಾಗಿ ನಾನು ಬೊಗಣೆಗೆ ನೀರು ಕಾಯ್ಸ್ಕೊಳತ್ತೀನಿ. ನೀರು ಯಾವ್ದಕ್ಕಂದ್ರೆ ನಾನು ಡೈಲಿ 1 ಇಂಚಷ್ಟು ನಿಂಬೆಹಣ್ಣು ಮತ್ತು ಹನಿ ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು ನೀರು ಕುಡಿತೀನಿ. ಡೈಲಿ ಕುಡಿತೀನಿ ನಾನು. ಅದಕ್ಕೋಸ್ಕರ ಬಿಸಿನೀರು ಇಟ್ಕೊತಾ ಇದ್ದೀನಿ. ಇನ್ನು ಬಿಸಿನೀರು ಕಾಯ್ದಿದ್ದಾದ್ಮೇಲೆ ನಿಂಬೆಕಾಯಿ ಮತ್ತು ಹನಿ ಹಾಕ್ಕೊಂಡಿದ್ದಲ್ವ ಆ ಗ್ಲಾಸಾಗ ಬಿಸಿನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಆರ್ಲಕ್ಕೆ ಇಟ್ಬಿಡ್ತೀನಿ. ಅಂದರೆ ಸುಡೋದು ಕುಡಿಲಕ್ಕಾಗಲ್ಲಲ್ವ, ಸ್ವಲ್ಪ ಆರಿಸಿದ್ದಾದ್ಮೇಲೆ ಕುಡಿತೀನಿ. ಇನ್ನು ಅದೇ ಬೊಗಣೆಯಲ್ಲಿ ನನ್ನ ಮಕ್ಕಳಿಗೂ ನೀರು ಕಾಯಿಸಿ ಇಡ್ಲತ್ತೀನಿ ಕುಡಿಲಾಕ. ಯಾಕಂದ್ರೆ ತಣ್ಣಗಿದೆ ಅಲ್ವ ಹೊರಗೆ, ಅದ್ರ ಸಲುವಾಗಿ ನಾನು ಬಿಸಿನೀರೇ ಕೊಡ್ತೀನಿ ಚಳಿಗಾಲ ಇನ್ನು ಮಳೆಗಾಲದಲ್ಲಿ. ಅದಕ್ಕೋಸ್ಕರ ಅವ್ರಿಗೆ ಭೀ ಬಿಸಿನೀರು ಕಾಯ್ಸ್ಕೊಂಡು ಅವರಿಬ್ಬರ ಬಾಟಲ್ನಲ್ಲಿ ಹಾಕಿ ಇಟ್ಬಿಡ್ತೀನಿ. ಇನ್ನು ಎಲ್ಲ ಪ್ಯಾಕ್ ಮಾಡಿ ನನ್ನ ಮಗಳನ್ನ ನಮ್ಮ ಸ್ಕೂಲಿಗೆ ಕಳಿಸ್ಕೊಟ್ಟೆ. ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿರೋ ಬಿಟ್ಟು ಬರ್ಲಾಕ. ಇನ್ನು ಅವ್ರು ಬರೋ ತನಕ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಮುಂಜಾನೆ ಎದ್ದಿದ ಮೇಲೆ ಮಾಡ್ಲಿಕ್ಕಾಗಲ್ಲಲ್ವ. ಇನ್ನು ಅವ್ಳು ಹೋಗಿದ ಮೇಲೆ ಮನೆ ಉಡ್ಕೊಂಡು ಮತ್ತು ತೊಳ್ಕೊಂಡು ಬರ್ತೀನಿ ಡೈಲಿ. ಹೊರಗಡೆ ಎಲ್ಲ ಕೆಲಸ ಮಾಡಿಕೊಂಡು ಇನ್ನು ಇಟ್ಟಿದ್ನಲ್ವ ನಾನು ಲೆಮನ್ ಹನಿ ನೀರು, ಅದನ್ನು ಕುಡಿತಾ ಇದ್ದೀನಿ ತಣ್ಣಗಾಗಿದ್ಮೇಲೆ. ಇನ್ನು ನನ್ನ ಮಗಳು ಬೇಕು ಅಂತಾಳ, ಸ್ವಲ್ಪ ಕುಡಿತಾಳ ಹಾಗೆ ನನ್ಗೂಡನೆ. ಕುಡಿದ್ರೆ ಏನು ತಪ್ಪೇನಿಲ್ಲ, ಅದ್ರ ಸಲುವಾಗಿ ಕೊಡ್ತೀನಿ ನಾನು. ಇನ್ನು ಅದೆಲ್ಲ ಆಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ನಾನು ಎಕ್ಸಸೈಸ್ ಮಾಡ್ತೀನಿ. ಒಂದು 20-30 ಮಿನಿಟ್ಸ್ ಅಷ್ಟು ಡೈಲಿ ಮಾಡ್ತೀನಿ. ಯಾಕಂದರೆ ವೆಯ್ಟ್ ಲಾಸ್ ಮಾಡಬೇಕಂತ. ನನ್ನ ವೆಯ್ಟ್ ಗೇನ್ ಆಗಿದೆ, ಅದನ್ನು ಲಾಸ್ ಮಾಡಬೇಕಂತ ವೆಯ್ಟ್ ಲಾಸ್ ಸಲುವಾಗಿ ಎಕ್ಸಸೈಸ್ ಮಾಡಿಕೊಂಡು ಇನ್ನು ಅದೆಲ್ಲ ಮಾಡೋ ತನಕ ನಮ್ಮ ಮನೆಯವರು ಇವತ್ತು ನನ್ನೊಟ್ಟಿಗೆ ಏನರ ಹಾಕ್ತಿ ಇಲ್ಲ ಅಂತ ಕೇಳಿದ್ರು. ಅದ್ರ ಸಲುವಾಗಿ ಅವರಿಗೆ ಚಾಯ್ ಮತ್ತು ಬಿಸ್ಕೆಟು ಏನಾದರೂ ಕೊಟ್ಟರೆ ಆಯ್ತಂತ ಚಾಯ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಇವತ್ತು ಟಿಫಿನ್ ಮಾಡಲಿಲ್ಲ. ಯಾವಾಗಾದರೂ ಒಂದು ಸರ್ತಿ ಟಿಫಿನ್ ಮಾಡಿಲ್ಲ ಅಂದರೆ ಆವಾಗ ಚಾಯ್ ಮಾಡ್ತಾಯಿದ್ದೀನಿ. ಇನ್ನು ಚಾಯ್ಗೆ ಸಕ್ಕರೆ ಚಾಪಾತಿ ಎಲ್ಲ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕುದಿಯೋ ತನಕ ಕುದಿಸ್ಕೊಂಡು ಯಾವಾಗಲಾದರೂ ಒಂದು ಸರ್ತಿ ಮಾಡೋದಲ್ವ, ಅದ್ರ ಸಲುವಾಗಿ ನಾನು ಸ್ವಲ್ಪ ಗಾಢನೇ ಮಾಡ್ಕೊತೀವಿ ಚಾನ. ಇನ್ನು ಇಬ್ಬರಿಗೂ ಒಂದೊಂದು ಗ್ಲಾಸನ್ನು ತೊಗೊಂಡು ಕಂಪಲ್ಸರಿ ನಾವು ಇವೆರಡೇ ಗ್ಲಾಸಲ್ಲಿ ಚಹಾ ಕುಡಿಯೋದು ಇಬ್ಬರು. ಇವೆರಡು ಗ್ಲಾಸಲ್ಲಿ ಚಾನ ಸೋಸ್ಕೊಂಡು ಇನ್ನು ಬಿಸ್ಕಿಟ್ ಇದ್ವು ಮನೆಯಲ್ಲಿ, ಪಾರ್ಲೇಜಿ ಬಿಸ್ಕೆಟು, ಅದನ್ನು ತಿಂತಾಯಿದ್ದೀವಿ ಚಹಾ ಇದ್ಕೊಂಡು. ಇನ್ನು ನನ್ನ ಮಕ್ಕಳಿಗೂ ಚಾಯ್ ರಾಟಿ ಇಲ್ಲ, ಅವರಿಗೆ ಹಾಲು ಅಷ್ಟೇ ಕೊಡ್ತೀನಿ, ಚಾಯನ್ನು ಕೊಡೋದಿಲ್ಲ. ಯಾವಾಗಾದರೂ ನಾವಿಬ್ಬರು ಮಾಡ್ಕೊಂಡು ಕುಡಿಲತ್ತರ ನಾನು ಕುಡಿತೀವಿ ಇಲ್ಲ ತಿಂತೀವಿ ಬಿಸ್ಕೆಟ್ ಎದ್ಕೊಂಡು ಅಂತ ನನ್ನ ಮಗಳು ತಿಂತಾರೆ, ಇಬ್ಬರು ತಿಂತಾರೆ. ಇವತ್ತು ಅವಳು ಇಲ್ವಲ್ಲ, ಅವಳು ಸ್ಕೂಲಿಗೆ ಹೋಗಾಳ, ಇವಳದೇ ಕಾರ್ಬಾರ್ ನಡಿಲತ್ತದ. ಇನ್ನು ಲಾಸ್ಟಿಗೆ ನಾನು ಚಹಾ ಕುಡಿತೀನಿ ಅಂದ್ರೆ ನಮ್ಮ ಮನೆಯವರು ಸ್ವಲ್ಪ ಹಾಕಿ ಕೊಟ್ಟಾರ. ಇನ್ನು ಇದೆಲ್ಲ ಚಹಾದೆಲ್ಲ ಕುಡ್ದಿದ್ದಾದ್ಮೇಲೆ ಇವತ್ತು ಮಂಗಳವಾರ ಅದಂತಂದು ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ, ಸುಟ್ಕೊಂಬರ್ತೀನಿ. ಕಂಪಲ್ಸರಿ 2 ಡೇಸ್ಗೆ ಒಂದು ಸರ್ತಿ ಸುಟ್ಟೇಬೇಕು. ಅದ್ರ ಸಲುವಾಗಿ ಸುಟ್ಕೊಂಡು ಬಂದೆಲ್ಲ ಮಾಡಿ ಇನ್ನು ನಾನು ಚಹಾ ಕುಡಿಯೋವರೆಗೂ ನಾನು ನೀರು ಇಟ್ಟಿದ್ದೆ ಸ್ನಾನಕ್ಕಂತ. ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನು ದೇವ್ರ ಪೂಜೆ ಮಾಡ್ಲತ್ತೀನಿ. ದೇವ್ರ ಪೂಜೆ ಡೈಲಿ ನಮ್ಮ ಮನೆಯವರೇ ಮಾಡೋದು. ಯಾವಾಗಾದರೂ ಅಮಾವಾಸ್ಯೆ, ಹುಣ್ಣಿ, ಶುಕ್ರವಾರ, ಮಂಗಳವಾರ ಈ ಥರ ಬಂದರೆ ನಾನು ಮಾಡ್ತೀನಿ. ನಾನು ಮಾಡಿದ್ರಂದರೆ ಫುಲ್ ಫೋಟೋನೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಎಲ್ಲ ಮಾಡಿ ದೀಪ ಹಚ್ತೀನಿ. ನಾನು ಈ ಥರ ಪೂಜೆ ಮಾಡಿದ್ರೆ ನಮ್ಮ ಮನೆಯವ್ರು ಬೈತಾರೆ, ಫೋಟೋ ಎಲ್ಲ ತೊಳಿಬಾರ್ದು, ಫೋಟೋ ಹಾಳಾಯ್ತವ ಅಂತ. ಬಟ್ ನನಗೆ ಮನಸ್ಸಿಗೆ ಶಾಂತಿ ಇರಲ್ಲ. ಆ ಫೋಟೋ ತೊಳ್ದು ಅವಕ್ಕೆ ಕುಂಕುಮ ಹಚ್ಚಿ ಹೂವು ಹಚ್ಚಿ ಪೂಜೆ ಮಾಡಿದ್ರೆ ಪೂಜೆ ಮಾಡಿದಪ್ಲೆ ಆಯ್ತದಂತ ನಾನು ಕಂಪಲ್ಸರಿ ಅವ್ರು ಬೈದ್ರು ಭೀ ಅದೆಲ್ಲ ಬೈಸ್ಕೊಂಡೆಲ್ಲ ಮಾಡಿಕೊಂಡು ಆದ್ರೂ ಭೀ ಮಾಡ್ತೀನಿ ಈ ಥರ ಫೋಟೋ ಎಲ್ಲ ತೊಳ್ಕೊಂಡು. ಇನ್ನು ಎಲ್ಲದಕ್ಕೆ ಕುಂಕುಮ ಹಚ್ಚಿ ನಾನು ಮುಂದಾಗೆ ಹೂವು ತಂದು ಇಟ್ಕೊತೀನಿ. ಯಾವಾಗಾರ ಫ್ರೀ ಇದ್ದಾಗ ಇಲ್ಲ ನನ್ನ ಮಗಳಿಗೆ ಸ್ಕೂಲಿಗೆ ಬಿಡ್ಲಾಕದು ಹೋಯ್ತೀನಲ್ವ, ಆವಾಗ ಎಲ್ಲಾರ ಇದ್ದರೆ ತೊಗೊಂಡು ಬಂದು ಫ್ರಿಜ್ನಲ್ಲಿ ಇಟ್ಕೊಂಡು ಬಿಡ್ತೀನಿ. ಡೈಲಿ ಅಂತೂ ಇಲ್ಲಿ ಹೂವು ಸಿಗೋದಿಲ್ಲ, ಎಲ್ಲಾರ ಯಾವಾಗಾರ ಹೋದ್ರೆ ತರ್ತೀನಿ, ತಂದು ಫ್ರಿಜ್ನಾಗ ಇಟ್ಕೊಂಡು ಬಿಡ್ತೀನಿ. ಇನ್ನು ಎಲ್ಲ ದೇವರಿಗೆ ಫೋಟೋ ಹೂವು ಹಚ್ಚಿ ಪೂಜೆ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಇರ್ತದೆ. ಡೈಲಿ ನಾನೇನು ದೇವ್ರಿಗೆ ನೈವೇದ್ಯ ಅಂತ ಮಾಡಲ್ಲ. ಮನೇಲಿ ಯಾವ್ದಾರ ಹಣ್ಣಿದ್ದರು ಇಲ್ಲ ಯಾವ್ದಾರ ಫ್ರೂಟ್ಸು ಇಲ್ಲ ಸಕ್ರೆ ಪುಟಾಣಿ ಇಲ್ಲ ಶೇಂಗಾ ಪುಟಾಣಿ ಈ ಥರ ಇಡ್ತೀನಿ. ಇವತ್ತು ಮನೇಲಿ ಜಾಂಪಳಕಾಯಿ ಇತ್ತು, ಅದರ ಸಲುವಾಗಿ ಜಾಂಪಳಕಾಯಿ ಇಡ್ಲತ್ತೀನಿ. ಇನ್ನು ದೀಪನ ಹಚ್ಚಿ ಅಗರಬತ್ತಿ ಹಚ್ಚಬೇಕು ಅಂತ ಹಿಂಗೆ ಅನ್ಕೋತೀನಿ. ನನ್ನ ಮಗಳು ಬರ್ತಾಳೆ, ಅಗರಬತ್ತಿ ನಾನು ಮಾಡ್ತೀನಿ, ಆ ದೇವ್ರಿಗೆ ಅಗರಬತ್ತಿ ಹಿಂಗೆ ತಿರುಗಿಸ್ತೀನಿ ಅಂತಂದು. ಇನ್ನು ಅವಳು ಬಂದಿದ್ದಾದಮೇಲೆ ನನಗೂ ಕೊಡು ಅಂತ ಹಠ ಮಾಡಿದ್ರೆ ಕೊಡ್ತೀನಿ. ಬಟ್ ಅವಳು ಎಲ್ಲಾರ ಹಚ್ಕೋತಾಳ ಇಲ್ಲ ನನಗೆಲ್ಲಾರ ಹಚ್ತಾಳ ಅಂತಂದು ಭಯಲಿಂತ ನಾನೇ ಸ್ವಲ್ಪ ಹೊತ್ತು ಅವಳಿಗೆ ತೊಗೊಂಡು ದೇವ್ರಿಗೆ ಶಣ್ ಮಾಡಿಸ್ತೀನಿ. ಆದರೂ ಅವಳು ಬಿಡಲ್ಲ, ನನಗೆ ಅಗರಬತ್ತಿ ಬೇಕಂತಂತ ಆಳತ್ತರು ಅದು ಅಗರಬತ್ತಿನ ಕೊಡ್ತೀನಿ ಸ್ವಲ್ಪ ಹೊತ್ತು.
ಇನ್ನು ದೇವರಿಗೆ ಧೂಪ ಹಾಕಬೇಕು. ಬಟ್ ನಮ್ಮಲ್ಲೆಲ್ಲ ಇಲ್ಲಿ ಧೂಪ ಹಾಕ್ಲಕ್ಕೆ ಬರಲ್ಲ. ಇಲ್ಲೆಲ್ಲ ಬೆಂಕಿ ಮಾಡಿ ಬೆಂಕಿಲಿಂತ ಧೂಪ ಹಾಕ್ಲಕ್ಕೆ ಬರಲ್ಲ ಅಂತಂದು ಒಂದು ಪೆನ್ಸಿಲ್ ಥರ ಇದು ಸಿಗ್ತಾವ. ಅದನ್ನು ತೊಗೊಂಡು ನಾವು ಧೂಪನ ಇಡ್ತೀವಿ. ಅದರ್ಲಿಂತ ತಾನೇ ಧೂಪ ಹೆಂಗೆ ನಾವು ಮನೇಲಿ ಧೂಪ ಹಾಕಿದ್ರೆ ಹೆಂಗೆ ಬರ್ತಾವಲ್ಲ ಆ ಥರನೇ ಸ್ಮೆಲ್ಲು ಬರುತ್ತೆ ಮತ್ತು ಹೊಗೆನೂ ಬರುತ್ತೆ. ಇನ್ನು ಇವತ್ತು ಪೂಜೆ ಮಾಡಿದ್ನಲ್ವ, ನಾವು ಕಂಪಲ್ಸರಿ ಗಲ್ಲನ ಹಾಕ್ತೀವಿ. ಅದ್ರ ಸಲುವಾಗಿ ಗಲ್ಲ ಹಾಕ್ತಾಯಿದ್ದೀನಿ. ಅದಕ್ಕೂ ನನ್ನ ಮಗಳು ಬಂದು ನಾನೇ ಹಾಕ್ತೀನಿ ನಾನೇ ಮಾಡ್ತೀನಿ ಅಂತ ಬಂದು ಅವಳೇ ಹಾಕ್ತಾಳೆ. ಇನ್ನು ಇದೆಲ್ಲ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೋತೀನಿ. ನನ್ನ ಮಗಳು ಕೂಡ ಇಲ್ಲ ನಮ್ಮ ಹಸ್ಬೆಂಡ್ ಕೂಡ ಮಾತಾಡ್ಕೋತಾ ರೆಸ್ಟ್ ತೊಗೊಂಡು ಇನ್ನು ಮಧ್ಯಾಹ್ನಕ್ಕೆ ಲಂಚ್ ಬೇಕಲ್ವ ನಮ್ಮ ಮನೆಯವರಿಗೆ. ಅದ್ರ ಸಲುವಾಗಿ ಲಂಚ್ಗೆ ರೊಟ್ಟಿ ಆಲ್ರೆಡಿ ಬೆಳಗ್ಗೆ ಮಾಡಿದ್ದೆ, ಅನ್ನ ಪಪ್ಪು ಮಾಡಿದ್ದಲ್ವ. ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ. ನಮಗೆಲ್ಲ ರೊಟ್ಟಿ ಉಂಡ್ರೇ ಹೊಟ್ಟೆ ತುಂಬ್ತದಲ್ವ, ಅದ್ರ ಸಲುವಾಗಿ ರೊಟ್ಟಿ ಮಾಡಬೇಕು. ಡೈಲಿ ನಾನು ಒಂದು 4 ಇಲ್ಲ ಒಂದು 5 ರೊಟ್ಟಿ ಕಂಪಲ್ಸರಿ ಮಾಡ್ತೀನಿ. ಮತ್ತು ಹಾಗೆ ನಾನು ಹೇಳಿದ್ದಲ್ವ ವೆಯ್ಟ್ ಲಾಸ್ ಮಾಡ್ಲತ್ತೀನಿ ಅಂತ, ಅದ್ರ ಸಲುವಾಗಿ ನಾನು ಕಂಪಲ್ಸರಿ ಮಧ್ಯಾಹ್ನ ರೊಟ್ಟಿನೇ ಉಣ್ತೀನಿ. ಅದ್ರ ಸಲುವಾಗಿ ನಾನು ಯಾವಾಗಲೂ ಅಕ್ಕಿನ ಅನ್ನನ ಕಮ್ಮಿ ಮಾಡ್ತೀನಿ, ರೊಟ್ಟಿನ ಮಾಡ್ತೀನಿ ಹೆಚ್ಚಿಗೆ. ನಾನು ಅದಕ್ಕೋಸ್ಕರ ಗ್ಯಾಸನ್ನು ಆನ್ ಮಾಡಿಕೊಂಡು ಒಲೆ ಮೇಲೆ ಹಂಚಿಟ್ಕೊಂಡು ಹಂಚಿನಾಗ ನೀರು ಇಟ್ಕೊತೀನಿ. ನಾನು ಕಂಪಲ್ಸರಿ ಜಿಗಿ ಹಾಕ್ಕೊತೀನಿ. ಜಿಗಿ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಇನ್ನು ರೊಟ್ಟಿನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನು ರೊಟ್ಟಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನ್ ಸ್ಟಾಪ್ ರೊಟ್ಟಿ ಅಷ್ಟು ಕಂಪ್ಲೀಟ್ ಆಗೋ ತನಕ ನಾನ್ ಸ್ಟಾಪ್ ಆಗಿ ಮಾಡ್ತೀನಿ. ಇನ್ನು ಈ ಕಡೆ ಮಾಡ್ತಾ ಇದ್ರು ಈ ಕಡೆ ನನ್ನ ಮಗಳು ಬರ್ತಾಳೆ ಹಿಟ್ಟು ಕೊಡು ಅದು ಕೊಡು ಅಂತ. ಕೊಡಲು ಹೋದ್ರೆ ನಡೆಯಲ್ಲ, ಇಲ್ಲದ್ರು ಅಳ್ತಾಳಾರ, ಇಲ್ಲಾದ್ರೂ ಮಾಡಿಟ್ಟು ರೊಟ್ಟಿ ಇಡ್ತದನ್ನೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋವಾಗ ಆ ರೊಟ್ಟಿನ ಕೆಡಿಸ್ಬಿಡ್ತಾಳೆ. ಅದ್ರ ಸಲುವಾಗಿ ರೊಟ್ಟಿ ಹಿಟ್ಟು ಕೊಟ್ಟು ಬಿಟ್ಬಿಡ್ತೀನಿ. ಅವಳು ಬೆಳ್ಳುಣ್ಗಿ ತೊಗೊಂಡು ಚಪಾತಿ ಥರ ಎಲ್ಲ ಆಟಿಸ್ಕೊತಾ ಅದು ಮಾಡ್ಕೊತಾ ಆಕಿಂದಕ್ಕೆ ಆಡ್ಕೊತಾ ಇರ್ತಾಳೆ. ಈ ಕಡೆ ನನ್ನ ಅಡುಗೆ ಮಾಡ್ತೀನಿ. ಇಲ್ಲಾಂದರೆ ನನಗೆ ರೊಟ್ಟಿ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇನ್ನು ಈ ಕಡೆ ಒಂದು ರೊಟ್ಟಿ ಮಾಡಿ ಹಾಕ್ತೀನಿ. ಹಾಕಿದ್ದಾದ್ಮೇಲೆ ನನ್ನ ಮಗಳು ಬರ್ತಾಳೆ. ಮತ್ತೆ ಬಂದು ರೊಟ್ಟಿ ಬೇಕು ಊಟ ಮಾಡಕ್ಕಂತ ಕೇಳತ್ತಾಳ. ಬಟ್ ನಾನು ಇನ್ನೂ ಒಂದು ರೊಟ್ಟಿ ಮಾಡಲಿಲ್ಲ. ಇರು ಅಂತಂದ್ರೆ ಭೀ ಕೇಳಲ್ಲ. ನನಗೆ ರೊಟ್ಟಿ ಬೇಕು, ಅಚ್ಚಿ ಬೇಕು ಅಂತಾಳೆ. ಆಕಿನ ಭಾಷೆದಾಗ ರೊಟ್ಟಿಗೆ ಅಚ್ಚಿ ಅಂತಂದು ಕರಿತಾಳೆ. ಇನ್ನು ನಾವು ರೊಟ್ಟಿ ಫಾಸ್ಟ್ ಮಾಡಿದ್ರು ಭೀ ಅದು ಎಷ್ಟು ಫಾಸ್ಟಾಗಿ ಕೈಲಿಂದ ಮಾಡೋರು ಭೀ ಸುಡೋದು ಬೇಕಲ್ವ. ಅದ್ರ ಸಲುವಾಗಿ ಅವಳಿಗೆ ವೇಟ್ ಮಾಡಿ ಸಮಾಧಾನ ಮಾಡಿ ಇನ್ನು ಸುಟ್ಟಿದ್ದಾದ್ಮೇಲೆ ಒಂದು ಅರ್ಧ ರೊಟ್ಟಿ ಹಾಗೆ ನಮ್ಮ ಮನೆಯವರು ತಿನ್ನಿಸ್ತಾರೆ. ಹೆಂಗೋ ಏನೋ ಮಕ್ಕಳು ತಿಂದರೆ ಸಾಕಂತ ತಿಳ್ಕೊಂಡು ಇನ್ನು ಬಿಸಿದಾಗೆ ಕೊಡ್ತೀನಿ ಯಾವಾಗಲೂ. ಈ ಕಡೆ ಆಕೆ ಕೊಟ್ಟಿದ್ದಾದ್ಮೇಲೆ ತಿಲ್ಲತ್ತಾಳ ಇಲ್ಲ ಅಂತ ನಾನು ಹೋಗಿ ಅವಾಗವಾಗ ಚೆಕ್ ಮಾಡ್ಕೋತೀನಿ. ಇಲ್ಲಾಂದ್ರೆ ನಾನು ಅಂಜಿಸ್ತೀನಿ ಅವಳಿಗೆ, ತಿನ್ನು ಇಲ್ಲದ್ರೆ ನೀನು ಸ್ಟ್ರಾಂಗ್ ಆಗಲಿ ಹಂಗಾಗಲಿ ಅಂತ. ನಾವೆಲ್ಲ ಆಗಿದ್ಮೇಲೆ ಇನ್ನೊಂದು 2 ರೊಟ್ಟಿ ಇದ್ದವು ಮಾಡಿಕೊಂಡು ಇನ್ನು ಗ್ಯಾಸ್ನ ತೊಳೆದ್ಕೋತೀನಿ ಅವಾಗಲೇ. ಇನ್ನು ಸ್ಟವ್ ಏನು ಸುಟ್ಕೊಳ್ಳೋದಿಲ್ಲ, ಸ್ಟವ್ನ ಗರಮ್ ಇರ್ತದಂತ. ಇದೆಲ್ಲ ಸ್ಟವ್ ಎಲ್ಲ ಆರತನ ನಾವಿಬ್ಬರು ಊಟ ಮಾಡಿಕೊಂಡು ಸ್ಟವ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ಯಾವಾಗಲೂ ಕಿಚನ್ನ ಕ್ಲೀನಾಗಿ ಇಟ್ಕೋತೀನಿ. ಯಾಕಂದರೆ ಕಿಚನ್ದಾಗ ಬಂದರೆ ಒಂದು ಸ್ವಲ್ಪ ಮನಸ್ಸು ಬರಬೇಕು ಅಂತಂದು. ಇನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್